ಸಮಾಜ ಕಲ್ಯಾಣ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಆಶ್ರಯದಲ್ಲಿ ಮಂಡ್ಯದಲ್ಲಿಂದು ಹಮ್ಮಿಕೊಂಡಿದ್ದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆ ಅಂಗವಾಗಿ ಅಂಬೇಡ್ಕರ್ ಪುತ್ಥಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಪುಷ್ಪನಮನ ಸಲ್ಲಿಸಿದರು. ಈ ವೇಳೆ ಶಾಸಕ ರವಿಕುಮಾರ್ ಗಣಿಗ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಹಲವು ಸಾಧಕರಿಗೆ ಸಚಿವ ಚಲುವರಾಯಸ್ವಾಮಿ ಅಂಬೇಡ್ಕರ್ ಪ್ರಶಸ್ತಿ ನೀಡಿ ಗೌರವಿಸಿದರು. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಆರ್ ನಂದಿನಿ, ಅಪರ ಜಿಲ್ಲಾಧಿಕಾರಿ ಶಿವಾನಂದಮೂರ್ತಿ, ಮುಡಾ ಅಧ್ಯಕ್ಷ ಬಿಪಿ ಪ್ರಕಾಶ್, ಮೈಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಪ್ರತಿಜ್ಞಾ ವಿಧಿ ಸ್ವೀಕರಿಸಲಾಯಿತು. ಸಮಾಜವಾದಿ, ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ. ನಂತರ ಚಲುವರಾಯಸ್ವಾಮಿ ಸಮಾನತೆ, ಸ್ವಾತಂತ್ರ್ಯವನ್ನು ಎಲ್ಲಾ ಸಮುದಾಯಗಳಿಗೂ ನೀಡಿದ ಮಹಾನ್ ನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ಉದ್ಯೋಗಕ್ಕಾಗಿ ಅಲ್ಲ, ಶಿಕ್ಷಣ ಬದುಕು ಮತ್ತು ಸಮಾಜ ಕಟ್ಟಲು ಸಹಕಾರಿ ಎಂದು ಹೇಳಿದರು. ಸೈನ್ಸಿಸ್ಟ್ ಆಗ್ತಾರೆ, ಕೆಲವರು ಬೇರೆ ಬೇರೆ ವೃತ್ತಿನವರು, ಆದರೆ ಬಟ್ ಓದದೇ ಇದ್ದವ್ರಿಗೂ ಒಂದೇ, ಓದ್ದವ್ರಿಗೂ ಒಂದೇ, ಅಥವಾ ಅವಕಾಶ ಸಿಕ್ಕದವ್ರಿಗೂ ಅವಕಾಶ ಸಿಕ್ಕದೇ ಇದ್ದವ್ರಿಗೂ ಒಂದೇ. ಈ ರೀತಿ ನಮ್ಮ ದೇಶದಲ್ಲಿ ಒಂದು ಸಂವಿಧಾನದ ಮೂಲಕ ಅಂಬೇಡ್ಕರ್ ಅವರ ಒಂದು ಸಾಧನೆ ಮೂಲಕ ನಮಗೆ ಸಿಕ್ಕಿದಂಥದ್ದು. ರವಿಕುಮಾರ್ ಗಣಿಗ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಒಂದು ಸಮುದಾಯಕ್ಕೆ ಸೀಮಿತವಾಗಿಲ್ಲ, ಬದಲಾಗಿ ಇಡೀ ದೇಶದ ಜನ ಸಮುದಾಯಕ್ಕೆ ಜೀವನ ಬದುಕು ನೀಡಿದ ಮಹಾನ್ ನಾಯಕ ಎಂದು ಹೇಳಿದರು. ಸಂವಿಧಾನವನ್ನ ಮಾದರಿಯನ್ನ ತಂದುಕೊಟ್ಟವರು ಆ ಮಾನವತಾವಾದಿ ಅಂಬೇಡ್ಕರ್ ಅವರು ಇವತ್ತು ಸಂವಿಧಾನವನ್ನ ತಂದುಕೊಟ್ಟಿರೋದ್ರಿಂದನೇ ಈ ದೇಶ ಶಾಂತಿಯಿಂದ ಈ ದೇಶವನ್ನ ಮುನ್ನಡೆಸೋದಕ್ಕೆ ಆಗ್ತಾ ಇರೋದು. ಸುದ್ದಿಗಾರರೊಂದಿಗೆ ಚಲುವರಾಯಸ್ವಾಮಿ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಶ್ರೀ ಗುರು ಭೈರವೈಕ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಪ್ರಧಾನಿ ನರೇಂದ್ರ ಮೋದಿ ನಾಳೆ ಆದಿಚುಂಚನಗಿರಿ ಮಠಕ್ಕೆ ಆಗಮಿಸುತ್ತಿದ್ದು, ಸರ್ಕಾರದ ವತಿಯಿಂದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ತಮ್ಮನ್ನು ಸ್ವಾಮೀಜಿ ಆಹ್ವಾನಿಸಿದ್ದಾರೆ. ಜೊತೆಗೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಅವರನ್ನು ಸಹ ಆಹ್ವಾನಿಸಲಾಗಿದೆ ಎಂದು ತಿಳಿಸಿದರು. ತೀರ್ಮಾನ ತಗೊಂಡು ನಾಳೆ ಆಹ್ವಾನ ಕೊಟ್ಟಿದ್ದಾರೆ, ಬರ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಿಂದ ನಾವು ಸ್ವಾಗತಿಸ್ತೀವಿ. ಡಿಕೆ ಶಿವಕುಮಾರ್ ಅವರಿಗೆ ಉಪಮುಖ್ಯಮಂತ್ರಿಗೆ ಕರೆದಿದ್ದಾರೆ ಸ್ವಾಮೀಜಿಯವರು. ಕೇಂದ್ರ ಸಚಿವರು ಕುಮಾರಸ್ವಾಮಿಯವರು ಕರೆದಿದ್ದಾರೆ. ಅಲ್ಲಿ ಬಿಟ್ಟರೆ ಅಶೋಕ್ ಅವರು ವಿರೋಧ ಪಕ್ಷ ನಾಯಕರಾಗಿದ್ದಾರೆ ಮತ್ತು ಜೊತೆಗೆ ದೇವೇಗೌಡರು ಮಾಜಿ ಪ್ರಧಾನಿಗಳನ್ನ ಕರೆದಿದ್ದಾರೆ.